ತಾತನ ಬಗ್ಗೆ ನನಗೆ ಇನ್ನೊಂದು ಭಾಳ ಖುಷಿ ಆಗೋದೇನೆಂದರೆ ಸಾಹಿತ್ಯಿಕವಾಗಿ ಅವರು ಕೆಲವು ನಿಲುವುಗಳನ್ನ ಕೆಲವು ನಿರ್ಧಾರಗಳನ್ನ ಬೀಡೇ ಇಲ್ಲದೆ ಎಲ್ಲರ ಮುಂದೆನೂ ರಪ್ ಅಂತ ಹೇಳೋರು. ಎಷ್ಟೋ ಸಲ ಜಗಳ ಆಡಿ ಚೇರ್ಗಳನ್ನ ತೊಗೊಂಡು ಜಗಳ ಆಡಿದಾರಂತೆ. ಆವಾಗಿನ ಕಾಲದಲ್ಲಿ ನಿನ್ನ ನಿಲುವು ನಿನಗೆ, ನನ್ನ ನಿಲುವು ನನಗೆ, ನಾವಿಬ್ಬರು ಹೊಡೆದಾಡೋಣ, ಇದು ಮಾಡೋಣ, ಆದರೆ ನಾವಿಬ್ಬರು ದೋಸ್ತಗಳು ಅಂತ ಹೇಳೋದಿದೆಯಲ್ಲ, ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು ತಾತ. ಆಮೇಲೆ ಇನ್ನೊಂದು ಏನಂದರೆ ತಾತಂದು ದೊಡ್ಡ ಗುಣ ಏನಂದರೆ, ಆಮೇಲೆ ಅವರ ನೆನಪು ಯಾವಾಗಲೂ ಬರೋದು ಏನಂತಂದರೆ, ಅವರು ವಜ್ರಾಸನದಲ್ಲೇ ಕೂತ್ಕೋತಾ ಇದ್ದಿದ್ದು. ನಮಗೆ ಎಲ್ಲನೂ ತುಂಬ ಬೆಂತಟ್ಟದವರು. ನಿಮ್ಮ ಆಗತ್ತೆ ಕಣ್ರ ಮಾಡ್ರೋ ಅಂತ ಹುರಿದುಂಬಿಸಿದವ್ರು. ನಮ್ಮನ್ನಷ್ಟೇ ಅಲ್ಲ, ಮನೆಯವರು ಅಂತಷ್ಟೇ ಅಲ್ಲ, ಎಷ್ಟೋ ಜನ ಕಲಾವಿದರಿಗೆ ಅವರು ಹುರಿದುಂಬಿಸಿ ಇದು ಮಾಡಿದ್ದಾರೆ. ನೀವು ನೋಡಿದಾಗಿಂದನೂ ತಾತ ಗಡ್ಡನೇನಾ? ಇಲ್ಲ, ಅದಕ್ಕೆ ಮುಂಚೆ ಗಡ್ಡ ಇಲ್ದೇನೂ ನೋಡಿದೀನಿ ಅವ್ರನ್ನ. ನಾವು ನೋಡಿಲ್ಲ ಸರ್, ಫೋಟೋ ಇದೆಯಾ? ಇದೆ ಸರ್, ಆಮೇಲೆ ಡೆಫಿನೆಟ್ಲಿ.